ಪಾಕಿಸ್ತಾನಕ್ಕೆ ಸಾಲ ಕೊಡೋದ್ರಲ್ಲಿ ಈಗ IMF ಮತ್ತೆ ಮುಂದಾಗಿದೆ. ಎರಡನೇ ಕಂತಿನಲ್ಲಿ ಸಾಲವನ್ನು ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ನೋಡಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಪಾಕಿಸ್ತಾನಕ್ಕೆ $1023 ಮಿಲಿಯನ್ ಸಾಲವನ್ನು ನೀಡಿರೋದು. ಭಾರತ ವಿರೋಧದ ಮಧ್ಯೆಯೂ ಕೂಡ ಎರಡನೇ ಕಂತಿನ ಸಾಲವನ್ನು ನೀಡಲಾಗ್ತಾ ಇದೆ. ಇದನ್ನೇ ಹೇಳೋದು ಬೇರೆ ರಾಷ್ಟ್ರಗಳು ಹೇಗೆ ಇವುಗಳಿಗೆಲ್ಲ ನಿಂತ್ಕೊಳ್ಳುತ್ತೆ ಅಂತೇಳಿ. ಸಾಲ ವಿರೋಧಿಸಿ ಮತದಾನದಿಂದ ದೂರ ಉಳಿದಿತ್ತು ಭಾರತ. ಪಾಕಿಸ್ತಾನಕ್ಕೆ IMFನಿಂದ ಈಗ ಸಾಲ ಸಿಕ್ಕಿದೆ. ಅದು ಎರಡನೇ ಕಂತಿನಲ್ಲೂ ಕೂಡ ಈಗ ಕೊಡಲಾಗ್ತಾ ಇದೆ. ಆ ದುಡ್ಡಲ್ಲೇ ಇವರು ಅಲ್ಲಿರುವಂಥ ಉಗ್ರರ ಕುಟುಂಬ, ಅಲ್ಲಿ ನಾವು ಹೊಡೆದಾಕಿದ್ವಲ್ಲ, ಆ ಕುಟುಂಬಕ್ಕೆ ಪರಿಹಾರದ ರೂಪದಲ್ಲಿ 24 ಕೋಟಿ ಅಂತೀರಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇದು ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆಲ್ಲ ಕಣ್ಣಿಗೆ ಕಾಣೋದಿಲ್ವಾ ಅಂತ? ಅಲ್ಲಿ ನಾವು ಹೊಡೆದಾಕುವಂಥ ಉಗ್ರರ ಕ್ಯಾಂಪ್ಗಳಿಗೆ ನುಗ್ಗಿ ಹೊಡೆದಾಕ್ ಬರ್ತೀವಿ, ಅವರು ಅವನನ್ನು ಹುತಾತ್ಮ ಅಂತ ಕರೀತಾರೆ. ಅವನಿಗೆ ಪರಿಹಾರದ ರೂಪದಲ್ಲಿ 14-24 ಕೋಟಿಯನ್ನು ಪರಿಹಾರದ ರೂಪದಲ್ಲಿ ಕೊಡ್ತಾರೆ. ಮತ್ತೆ ನಮ್ಮ ಸಮಸ್ಯೆ ಹಿಂಗಾಗೋಗ್ಬಿಟ್ಟಿದೆ, ನಮ್ಮಲ್ಲಿ ಹಣದುಬ್ಬರ ಹಿಂಗಾಗ್ಬಿಟ್ಟಿದೆ, ಆರ್ಥಿಕವಾಗಿ ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ, ಸಾಲ ಕೊಡಿ ಅಂತ ಹೇಳಿ. ಯಾವುದು ಬೇರೆ ರಾಷ್ಟ್ರಗಳ ಕಣ್ಣಿಗೆ ಕಾಣೋದಿಲ್ವಾ ಇವೆಲ್ಲ ಶಬೀರ್? ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿಯೇ. ಆದರೆ ನೋಡಿ, IMF ಸಾಲವನ್ನು ಸುಮ್ಮನೆ ಕೊಡಲ್ಲ. ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳನ್ನು ಮಾಡಲಿಕ್ಕೆ, ಕೆಲವೊಂದಿಷ್ಟು ಯೋಜನೆಗಳನ್ನು ಮಾಡಲಿಕ್ಕೆ, ಪ್ರಮುಖ ಸಾರಿಗೆ ಕನೆಕ್ಷನ್ಸ್ಗಳನ್ನು ಮಾಡಲಿಕ್ಕೆ, ಈ ರೀತಿಯಾದಂಥ ಯೋಜನೆಗಳಿಗೆ ಹಣಕಾಸು ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಇಂಥದ್ದೇ ಹಲವು ಯೋಜನೆಗಳಿಗೆ ಹಣಕಾಸು ನೆರವನ್ನು ಹಂತವಾಗಿ ಕೊಡ್ತಾ ಇರುವಂಥದ್ದು. ಈಗ ಬಿಡುಗಡೆ ಆಗಿರುವಂಥದ್ದು ಮತ್ತೊಂದು ಕಂತಿನ ಭಾಗ. ನಾವು ಕಳೆದ ತಿಂಗಳಷ್ಟೇ ಗಮನಿಸಿದ್ವಿ, $1 ಬಿಲಿಯನ್ IMFನಿಂದ ನೆರವನ್ನು ಕೊಡುವಂಥದ್ದು ಸಾಲದ ರೂಪದಲ್ಲಿ ಆಗಿತ್ತು. ಈಗ 1023 ಮಿಲಿಯನ್ ಡಾಲರ್ನ ಕೊಡುವಂಥ ಕೆಲಸಗಳು ಕೂಡ ಆಗಿರುವಂಥದ್ದು. ಅಂದರೆ ಹಂತವಾಗಿ ಕಂತುಗಳನ್ನು ಕೊಡ್ತಾ ಇರ್ತಾರೆ. ಯಾವುದೋ ಒಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿರುತ್ತೆ, ಆ ಅಪ್ರೂವಲ್ಗೆ ಆ ಒಂದು ಪ್ರಾಜೆಕ್ಟ್ಗೆ ಹಂತವಾಗಿ ಹಣವನ್ನು ಕೊಡ್ತಾ ಹೋಗ್ತಾರೆ, ಅವ್ರು ಕೆಲಸವನ್ನು ಮಾಡ್ತಾ ಹೋಗ್ತಿರ್ತಾರೆ. ಸೊ ಅದರ ಆಧಾರದ ಮೇಲೆ ಈ ವ್ಯವಹಾರಗಳು ಆಗ್ತಾ ಇರ್ತವೆ. ಆದರೆ ಈಗ ಭಾರತ ಕೂಡ ಒಂದಿಷ್ಟು ತಕರಾರನ್ನು ಈ ವಿಚಾರದಲ್ಲಿ ತೆಗೆದಿತ್ತು. IMF ಸೇರಿದಂತೆ ಬೇರೆ ಸಂಸ್ಥೆಗಳು ಕೊಡುವಂಥ ಸಾಲವನ್ನು, ಬೇರೆ ದೇಶಗಳು ಕೊಡುವಂಥ ಸಾಲವನ್ನು ತೆಗೆದುಕೊಂಡು ಭಯೋತ್ಪಾದನೆಗೆ ಖರ್ಚು ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳ ಜೊತೆಗೆ ಅಲ್ಲಿಗೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಈವರೆಗೂ ಕೂಡ ಅದನ್ನು ಮನವರಿಕೆ ಮಾಡುವಲ್ಲಿ ವಿಫಲ ಆಗಿರುವಂಥದ್ದು, ಅಥವಾ ಅದೆಲ್ಲವೂ ಕೂಡ ಗೊತ್ತಿದ್ರು ಕೊಡ್ತಿದಾರ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಪಾಕಿಸ್ತಾನಕ್ಕೆ ನಿರಂತರವಾಗಿ ಹಂತವಾಗಿ ಸಾಲ ಕೊಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ IMF ಮಾಡ್ತಾ ಇದೆ. ಮೋಸ್ಟ್ಲಿ IMF ಅನ್ಕೊಳ್ತಾ ಇರ್ಬೋದು, ಈಗ ಹೊಸದಾಗಿ ಸಾಲವನ್ನು ಕೊಡದೇ ಇದ್ರೆ ಈಗ ಹಿಂದೆ ಕೊಟ್ಟಂತ ಸಾಲ ಹಾಗೆ ಉಳ್ಕೊಳ್ಬಿಡ್ಬೋದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಅನುಮೋದನೆಗೊಂಡಿರುವಂಥ ಪ್ರಾಜೆಕ್ಟ್ಗಳಿಗೆ ಕೊಟ್ಟು ಮುಂದೆ ಬರುವಂಥ ಪ್ರಾಜೆಕ್ಟ್ಗಳಿಗೆ ಕೊಕ್ಕಿ ಹಾಕುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.